ಅವರು ಕಾಡಿನ ಮಕ್ಕಳು. ದಟ್ಟ ಕಾನನವನ್ನೇ ನಂಬಿ ಜೀವನ ನಡೆಸುತ್ತಿದ್ದಾರೆ. ಕಾಡಲ್ಲೇ ಹುಟ್ಟಿ ಕಾಡಲ್ಲೇ ಅಂತ್ಯ ಕಾಣೋ ಪ್ರಕೃತಿ ಮಕ್ಕಳ ಪರಿಸ್ಥಿತಿ ಈಗ ಘನಘೋರವಾಗಿದೆ. ಒಂದಲ್ಲ ಎರಡಲ್ಲ 30 ವರ್ಷಗಳಿಂದ ಕತ್ತಲ ಕೂಪದಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಕತ್ತಲು, ಇಡೀ ಮನೆಯೇ ಕತ್ತಲು. ಈ ಸೋಲಾರ್ ಲೈಟ್ ಒಂದೇ ಇವರಿಗೆ ಆಧಾರವಾಗಿದೆ. ಈ ಬೆಳಕಲ್ಲೇ ಇವರ ಬದುಕು ನಡೆಯುತ್ತಿದೆ. ಈ ಒಂದು ಪಾಲಾರ್ ಗ್ರಾಮದಲ್ಲಿರುವಂತಹ 80 ಮನೆಗಳಿಗೆ 31 ವರ್ಷಗಳಿಂದ ವಿದ್ಯುತ್ ಸಂಪರ್ಕವೇ ಇಲ್ಲ. ಸ್ವಿಚ್ಗಳಿದೆ, ಸ್ವಿಚ್ ಬೋರ್ಡ್ ಇದೆ, ಅದರ ಜೊತೆಗೆ ತಾವು ನೋಡ್ತಾ ಇರ್ಬೋದು ಇಲ್ಲಿ ಬಲ್ಬ್ ಕೂಡ ಇದೆ. ಆದರೆ ಕೇವಲ ಇದು ಮೇಲ್ನೋಟಕ್ಕೆ ಮಾತ್ರ ಇದೆ. ಈ ಬಲ್ಬ್ ಸರಿಸುಮಾರು ಹೊತ್ತು ಉರಿದು 31 ವರ್ಷಗಳಾಗಿದೆ. ಇದು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಕಾಡಂಚಿನ ಗ್ರಾಮ ಪಾಲಾರ್. 80ಕ್ಕೂ ಹೆಚ್ಚು ಸೋಲಿಗ ಕುಟುಂಬಗಳು ಇಲ್ಲಿವೆ. ಆದರೆ ಇವರಿಗೆ ವಿದ್ಯುತ್ ಭಾಗ್ಯವಿಲ್ಲ. ಕಳೆದ 32 ವರ್ಷದ ಹಿಂದೆ ಆಫ್ ಆದ ಬಲ್ಬ್ ಮತ್ತೆ ಉರಿದಿಲ್ಲ. ಅಷ್ಟಕ್ಕೂ ಇವರ ಬಾಳಿಗೆ ಅಂಧಕಾರ ಎದುರಾಗಿದ್ದು ವೀರಪ್ಪನ್ ಸೆರೆ ಕಾರ್ಯ ಆರಂಭವಾದಾಗ ಕಾಡುಗಳ ವೀರಪ್ಪನ್ಗೆ ಸಹಾಯ ಮಾಡ್ತಿದ್ದಾರೆ ಅಂತ ಇವರನ್ನ ಕಾಡಿನಿಂದ ನಾಡಿಗೆ ಶಿಫ್ಟ್ ಮಾಡಿದ್ರು. ಅಂದಿನಿಂದ ಇಲ್ಲಿವರೆಗೆ ಸರ್ಕಾರಗಳು ಬದಲಾದ್ರೂ ಇವರಿಗೆ ಯಾವ ಸೌಲಭ್ಯಗಳು ಸಿಕ್ಕಿಲ್ಲ. 3 ತಲೆಮಾರಿಂದ ಕರೆಂಟೇ ನೋಡದೆ ಬದುಕ್ತಾ ಇರೋಂಥ ವ್ಯವಸ್ಥೆ ಇಲ್ಲಿದೆ. ಮತ್ತು ಒಂದು 20 ಮಕ್ಕಳು ಇಲ್ಲಿ ಎಜುಕೇಷನ್ ಮಾಡ್ತಾರೆ. ಆ ಮಕ್ಕಳು ಕೂಡ ಬೆಳಕಿಲ್ದೇನೆ ಕತ್ತಲಲ್ಲಿ ಓದೋವಂಥ ಪರಿಸ್ಥಿತಿ ಎದುರಾಗಿದೆ. ಕತ್ತಲಾದ್ರೆ ಕಾಡು ಪ್ರಾಣಿಗಳು ಬರ್ತವೆ. ಇದಕ್ಕಾಗಿ ಮನೆ ಮುಂದೆ ಬೆಂಕಿ ಉರಿತಾನೇ ಇರುತ್ತೆ. ಹಾಡಿಯಲ್ಲಿ SSLC PUC ಓದ್ತಾ ಇರೋ ಮಕ್ಕಳು ಬ್ಯಾಟ್ರಿ, ಸೋಲಾರ್ ದೀಪದ ಬೆಳಕಲ್ಲೇ ಓದ್ತಿದ್ದಾರೆ. ಸರ್, ಸಂಜೆ 6 ಗಂಟೆ ಆಯ್ತು ಅಂದ್ರೆ ಶೌಚಾಲಯಕ್ಕೆ ಹೋಗಿ ಬಂದ್ಬಿಟ್ರೆ ತಿರ್ಗಾ ಬೆಳಗಿನ ಜಾವ 6 ಗಂಟೆಗೆ ಹೋಗ್ಬೇಕು. ನೈಟ್ ಹೋಗ್ಬೇಕು ಅಂತಂದ್ರೆ ಆಗಲ್ಲ. ನೈಟೆಲ್ಲ ಪ್ರಾಣಿಗಳು ಫುಲ್ ಬರುತ್ತೆ, ಅದರಿಂದ ನಾವು ಹೋಗಲ್ಲ. ಇನ್ನೇನಿದ್ರು ಬೆಳಕ ಟೈಮಲ್ಲಿ ಎಲ್ಲ ಮಾಡ್ಕೊಂಡು ಮುಗಿಸ್ಕೊಂಡಿರ್ಬೇಕು. ಗ್ರಾಮದ 100 ಮೀಟರ್ ದೂರದಲ್ಲೇ ವಿದ್ಯುತ್ ಕಂಬಗಳಿದ್ರೂ ಸಂಪರ್ಕ ನೀಡಿಲ್ಲ. ಕೆಲ NGO ಸೋಲಾರ್ ಲೈಟ್ ವ್ಯವಸ್ಥೆ ಮಾಡಿದ್ರೂ ಅದು ಕೆಟ್ಟೋಗಿದೆ. ಈಗಿನ ಸರ್ಕಾರ ಇಡೀ ರಾಜ್ಯಕ್ಕೆ ಗೃಹಜ್ಯೋತಿ ಹೆಸರಿನಲ್ಲಿ ಉಚಿತ ಕರೆಂಟ್ ಕೊಡುತ್ತಿದೆ. ಆದ್ರೆ ಇವರು ಮಾತ್ರ ಕಗ್ಗತ್ತಲಲ್ಲೇ ಬದುಕು ದೂಡ್ತಿದ್ದಾರೆ. ಸೂರಜ್ ಪ್ರಸಾದ್, TV9 ಚಾಮರಾಜನಗರ.